ಯೇಸಯ್ಯ, ನಿಮ್ಮನ್ನು ನೋಡುವುದರಲ್ಲಿಯೇ ನಮಗೆ ಸಮಾಧಾನ, ನಿಮ್ಮನ್ನು ನೋಡುವುದರಲ್ಲಿಯೇ ನಮಗೆ ಶಾಂತಿ, ನಿಮ್ಮನ್ನು ನೋಡುವುದರಲ್ಲಿಯೇ ಕರ್ತನೆ ಸಮಾಧಾನ, ಶಾಂತಿಯನ್ನು, ನೆಮ್ಮದಿಯನ್ನು ಹೊಂದಿಕೊಳ್ಳುತ್ತೇವೆ ಸ್ವಾಮಿ. ಅಪ್ಪ, ನಿನಗೆ ಮಹಿಮೆ ಆಗಲಿ ರಾಜ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ನನ್ನ ಹೊಟ್ಟಿಗೆ ಅಪ್ಪ ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳ ಹೊಟ್ಟಿಗೆ ನೀನು ಮಾತಾಡು ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆ, ಅಭಿಷೇಕ, ನಿನ್ನ ಸನ್ನಿಧಿ ನಮ್ಮ ಮೇಲೆ ಇರಲಿ ಸ್ವಾಮಿ. ಅಪ್ಪ, ಕೇಳುವಂಥ ಮಕ್ಕಳು ಆಶೀರ್ವದಿಸಲು ಪಡೆಯಲಿ ಅಪ್ಪ. ಯೇಸಯ್ಯ, ವಾಕ್ಯವನ್ನು ಹೇಳುವಂಥ ನನ್ನ ಹೊಟ್ಟಿಗೆ ಅಪ್ಪ, ನನ್ನ ಬಾಯಿಗೆ ಬಾಯಿ ನೀನಾಗಿದ್ದು ಸ್ವಾಮಿ. ನನ್ನ ಅಪ್ಪ ಹೃದಯದಲ್ಲಿ ಅಪ್ಪ ನೀನು ಕಾರ್ಯ ಮಾಡು ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆ ಅಪ್ಪ ಬಯಸ್ತಾ ಇದ್ದೇವೆ ಅಪ್ಪ. ನಿನ್ನನ್ನು ನೋಡಬೇಕೆಂದು ಆಸೆಯಿಂದ ನಾವು ಬಂದಿದ್ದೇವೆ ಅಪ್ಪ. ಯೇಸಯ್ಯ, ನಮ್ಮನ್ನು ಕನಿಕರಿಸಯ್ಯ ಅಪ್ಪ. ನಿನ್ನ ದಯೆ, ನಿನ್ನ ಉಪಕಾರ ನಮ್ಮ ಮೇಲೆ ಸದಾ ಇರಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಎರಡನೇ ದಿನದಲ್ಲಿ ಆತನನ್ನು ನೋಡುವುದಕ್ಕೆ, ಆತನನ್ನು ದರ್ಶಿಸುವುದಕ್ಕೆ, ಆತನನ್ನು ಅಪೇಕ್ಷಿಸುತ್ತಾ ಬಂದಿದ್ದೇವೆ. ಹಲ್ಲೆಲೂಯಾ. ಕೀರ್ತನೆಗಳು 14:2 ನಾವು ಕೀರ್ತನೆಗಳು 14:2 ನಾವು ನೋಡುವುದಾದರೆ, ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಈ ಎರಡನೇ ದಿನದಲ್ಲಿ ಯೇಸುವನ್ನು ನೋಡುವುದಕ್ಕೆ ಬಂದಿದ್ದೇವೆ ಎಂದರೆ ನಾವು ಬುದ್ಧಿವಂತರಾಗಿರುತ್ತೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನನ್ನು ಅಪೇಕ್ಷಿಸುವವರು, ಆತನನ್ನು ನೋಡುವವರು ಬುದ್ಧಿವಂತರಾಗಿರ್ತಾರೆ ಅಂತ ದೇವರು ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಆತನನ್ನೇ ನಿರೀಕ್ಷಿಸಿಕೊಳ್ಳುತ್ತಾ, ಆತನನ್ನೇ ನಾವು ಎದುರುಗೊಳ್ಳುತ್ತಾ ಇರಬೇಕು. ಯಾಕೆಂದರೆ ಆತನ ಇಷ್ಟು ಮನೋವ್ಯತೆಯಿಂದ ನನ್ನ ಮಕ್ಕಳು ನನ್ನ ಕಡೆಗೆ ನೋಡುತ್ತಾರೆ, ನನ್ನ ಮಕ್ಕಳು ನನ್ನ ಕಡೆಗೆ ತಿರುಗುತ್ತಾರೆ, ಪಾಪದಲ್ಲಿ, ದರಿದ್ರತನದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ ಇದ್ದಾರಲ್ಲ, ನನ್ನ ಮಕ್ಕಳು ನನ್ನ ಕಡೆಗೆ ನೋಡ್ತಾರೇನೋ ಅಂತ ಆತನು ನಮ್ಮನ್ನು ನೋಡುವವರಾಗಿದ್ದಾರೆ. ಅಲ್ಲಿ ನಾವು 3ನೇ ವಾಕ್ಯದಲ್ಲಿ ನೋಡುವುದಾದರೆ, ಅದೇ 14:3, ಒಳ್ಳೆಯದನ್ನು ಮಾಡುವವನು ಇಲ್ಲ, ಒಬ್ಬನಾದರೂ ಇಲ್ಲ, ಪ್ರತಿಯೊಬ್ಬನು ದಾರಿ ತಪ್ಪಿದವರು, ಎಲ್ಲರೂ ಕೆಟ್ಟು ಹೋದವರು ಅಂತ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಅಲ್ಲಿ ಹಾಗಾದರೆ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವವರು ಯಾರು? ಹಲ್ಲೆಲೂಯಾ. ಮನುಷ್ಯರಿಗೆ ತೃಪ್ತಿ ಅನ್ನೋದು ಎಲ್ಲಿ ಸಿಗುತ್ತದೆ? ಹಲ್ಲೆಲೂಯಾ. ಮನುಷ್ಯರಿಗೆ ತೃಪ್ತಿ ಅನ್ನೋದು ಈ ಲೋಕದಲ್ಲಿ ಎಲ್ಲಿಯೂ ಸಿಗಲ್ಲ. ಅದು ದೇವರ ಸನ್ನಿಧಿಯಲ್ಲಿ ಮಾತ್ರ, ದೇವರಲ್ಲಿ ಮಾತ್ರ, ಆತನ ದೇವರಲ್ಲಿ ಮಾತ್ರ ಮನುಷ್ಯರಿಗೆ. ಹಲ್ಲೆಲೂಯಾ. ಮನುಷ್ಯರಿಗೆ ಹಣದಿಂದಲಾಗಲಿ, ಸಂಪತ್ತಿನಿಂದಲಾಗಲಿ, ಐಶ್ವರ್ಯದಿಂದಲಾಗಲಿ, ಆಸ್ತಿಯನ್ನು ಕೊಂಡುಕೊಳ್ಳುವುದರಾಗಲಿ, ಮನೆಗಳ ಮೇಲೆ ಮನೆಗಳನ್ನು ಕಟ್ಟುವುದರಲ್ಲಾಗಲಿ ಆತನಿಗೆ ತೃಪ್ತಿ ಸಿಗುವುದಿಲ್ಲ. ಹಲ್ಲೆಲೂಯಾ. ಆತನಿಗೆ ತೃಪ್ತಿ ಸಿಗುವುದು ದೇವರ ಸನ್ನಿಧಿ. ಆತನು ದೇವರನ್ನು ನೋಡುವಾಗ ಮಾತ್ರ ಅವನಿಗೆ ತೃಪ್ತಿ ಸಿಗುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವರು ಯಾರಾಗಿರ್ತಾರೆ ಅಂದರೆ ಬುದ್ಧಿವಂತರಾಗಿರುತ್ತಾರೆ. ಹಲ್ಲೆಲೂಯಾ. ದೇವರನ್ನು ಅಪೇಕ್ಷಿಸುವವರು, ದೇವರನ್ನು ನೋಡುವವರು ಯಾರಾಗುತ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತಿದೆ ಎಂದರೆ ಬುದ್ಧಿವಂತರಾಗಿರುತ್ತಾರೆ ಅವರು. ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ 111:4-5 ನಾವು ನೋಡುವಾಗ, ಹಲ್ಲೆಲೂಯಾ, ಆತನಿಗೆ ನಾವು ನೋಡುವಾಗ, ಆತನು ನಮ್ಮನ್ನು ನೋಡುವಾಗ ನಾವು ಈ ಲೋಕದ ಇಚ್ಛೆಗಳಿಗಾಗಿ,
ಹಣದಿಂದ ಹೋಗದೆ, ಸಂಪತ್ತಿನಿಂದ ಹೋಗದೆ, ಐಶ್ವರ್ಯದಿಂದ ಹೋಗದೆ, ಯಾವುದೇ ಲೋಕದ ಇಚ್ಛೆಗಳಿಂದಲೂ ಹೋಗದೆ ನಾವು ಯಾವಾಗ ದೇವರನ್ನು ನೋಡುತ್ತಾ ಇರುತ್ತೇವೆ ಅವಾಗ ಆತನ ಕೀರ್ತನೆಗಳ 111:4-5 ಹೇಳ್ತಾ ಇದ್ದಾರೆ, ಆತನು ತನ್ನ ಅದ್ಭುತ ಕೃತ್ಯಗಳನ್ನು ಜ್ಞಾಪಕದಲ್ಲಿ ಉಳಿಯ ಮಾಡಿದ್ದಾನೆ. ಅಲ್ಲೇಲೂಯಾ. ಆತನ ತನ್ನ ಅದ್ಭುತ ಕೃತ್ಯಗಳ ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಅಲ್ಲೇಲೂಯಾ. ಹೌದಲ್ವ? ನಮ್ಮಲ್ಲಿ ಆತನು ಅದ್ಭುತ ಕೃತ್ಯಗಳು ಉಳಿಯ ಮಾಡಿದ್ದಾನೆ. ಅಲ್ಲೇಲೂಯಾ. ನಾವು ಆತನ ಅದ್ಭುತ ಕೃತ್ಯಗಳು ಆತನು ನಾವು ಜೀವನದಲ್ಲಿ ನಾವು ಬದುಕಿರುವ ತನಕ ಆತನು ಮಾಡಿದಂತ ಅದ್ಭುತ ಕೃತ್ಯಗಳು ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ. ಅಂತ ಅದ್ಭುತ ಕೃತ್ಯಗಳನ್ನು ಆತನು ನಮ್ಮ ಜೀವನದಲ್ಲಿ ಮಾಡಿರುವವರಾಗಿದ್ದಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಯೆಹೋವನ ದಯೆಯು ಕನಿಕರವು ಉಳ್ಳ ದೇವರು. ಹೌದಲ್ವಾ? ನಾವು ಆತನ ದಯೆಯಿಂದಲೇ, ಆತನ ಕನಿಕರದಿಂದಲೇ ಇದ್ದೇವೆ. ಆತನ ದಯೆಯನ್ನು, ಆತನ ಕನಿಕರವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ತನ್ನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಆಹಾರವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಮಗೆ ಆತನಲ್ಲಿ ನಾವು ಭಯ ಭಕ್ತಿ ಆಗಿರುವಾಗ ಆತನ ನಮಗೆ ಆತ್ಮಿಕವಾದ ಆಹಾರವನ್ನು ವಾಕ್ಯದಿಂದ ಬಲಪಡಿಸುತ್ತಾರೆ. ಹಲ್ಲೆಲೂಯಾ. ಆತನ ಸನ್ನಿಧಿ ನಮ್ಮಲ್ಲಿ ಹಿಂಬಲಿಸುತ್ತಾ ಬಲಪಡಿಸುತ್ತದೆ. ಹಲ್ಲೆಲೂಯಾ. ಆತನು ಎಲ್ಲ ರೀತಿಯಲ್ಲಿ ತಿನ್ನುವುದಕ್ಕೂ, ಉಣ್ಣುವುದಕ್ಕೂ, ಹುಡುವುದಕ್ಕೂ ಯಾವುದೇ ರೀತಿಯಲ್ಲಿ ನಮಗೆ ಕೊರತೆ ಇಲ್ಲದೆ ಹಾಗೆ ನೋಡಿಕೊಳ್ಳುವಂತ ದೇವರಾಗಿರುತ್ತೆ. ತನ್ನ ಒಡಂಬಡಿಕೆಯಲ್ಲಿ ಯಾವಾಗಲೂ ನೆನಪಿನಲ್ಲಿ ಇಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ದೇವರು ನಮಗೆ ಇಷ್ಟು ಉಪಕಾರಗಳು ಮಾಡಿದರೂ ನಾವು ಒಂದಲ್ಲ ಒಂದು ಕ್ಷಣದಲ್ಲಿ ನಾವು ಮರೆತೋಗ್ತೀವಿ. ಅಲ್ಲೆಲೂಯಾ. ನಾವು ಮರೆತು ಹೋಗಬಾರದು. ಅಲ್ಲೆಲೂಯಾ. ಯಾಕೆಂದರೆ ದೇವರು ನಮ್ಮ ಜೀವನದಲ್ಲಿಯೇ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತ ಅದ್ಭುತಗಳನ್ನು ಮಾಡಿದ್ದಾನೆ. ನಾವು ಆತನನ್ನು ನೋಡುವಾಗ ಅಲ್ಲೆಲೂಯಾ, ಆತನ ದಯೆಯಿಂದ, ಆತನ ಕನಿಕರದಿಂದ ನಮ್ಮನ್ನು ನೋಡುವಂತ ಶಕ್ತನು ದೇವರಾಗಿದ್ದಾನೆ. ಅಲ್ಲೆಲೂಯಾ. ನಾವು ಬುದ್ಧಿವಂತರಾಗಿರಬೇಕು. ಅಲ್ಲೆಲೂಯಾ. ಆತನ ಅದ್ಭುತ ಕೃತ್ಯಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುತ್ತಾ, ಆತನ ದಯೆಯಲ್ಲಿ, ಆತನ ಕನಿಕರದಲ್ಲಿ, ಆತನ ಭಯ ಭಕ್ತಿ ಉಳ್ಳವರಾಗಿ ಜೀವಿಸುತ್ತಾ ನಾವು ಬುದ್ಧಿವಂತ ಉಳ್ಳವರಾಗಿರಬೇಕು. ಆತನು ಮಾಡಿದ ಉಪಕಾರಗಳನ್ನು ನಾವು ಮರೆಯಬಾರದು. ಹಲ್ಲೆಲೂಯಾ. ಅದೇ ನಾವು ವಾಕ್ಯದಲ್ಲಿ 2 ಪೂರ್ವಕಾಲ ವೃತ್ತಾಂತ 15:15 ನಾವು ನೋಡುವುದಾದರೆ, 2 ಪೂರ್ವಕಾಲ ವೃತ್ತಾಂತ 15:15 ನೋಡುವುದಾದರೆ, ಈ ಪ್ರಮಾಣದ ಮೇಲೆ, ಈ ಪ್ರಮಾಣದ ನಿಮಿತ್ತವಾಗಿ ಯಹೂದ್ಯರೆಲ್ಲರಿಗೂ ಸಂತೋಷವಾಯಿತು. ಅವರು ಪೂರ್ಣ ಮನಸ್ಸಿನಿಂದ ಪ್ರಮಾಣ ಮಾಡಿ ತುಂಬಾ ಲವಲವಿಕೆಯಿಂದ ಯೆಹೋವನನ್ನು ಬಯಸಿದ ಕಾರಣ ಆತನು ಅವರಿಗೆ ಪ್ರಸನ್ನನಾಗಿ ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ಅನುಗ್ರಹಿಸಿದನು. ಹಲ್ಲೆಲೂಯಾ. ನಾವು ಪೂರ್ಣ ಪ್ರಮಾಣದಿಂದ, ಪೂರ್ಣ ಸಂತೋಷದಿಂದ, ಲವಲವಿಕೆಯಿಂದ ಆತನನ್ನು ನೋಡಬೇಕಂತೆ. ಹಲ್ಲೆಲೂಯಾ. ಹೇಗೆಂದರೆ ಹಾಗೆ ಅಲ್ಲ, ಹೇಗೆಂದರೆ ಹಾಗೆ ನಾವು ದೇವರನ್ನು ದೃಷ್ಟಿಸಬಾರದು. ಹೇಗೆಂದರೆ ಹಾಗೆ ನಾವು ದೇವರ ಕ್ರಿಯೆಗಳಲ್ಲಿ, ದೇವರ ಕಾರ್ಯಗಳಲ್ಲಿ ನಾವು ನಡೆದುಕೊಳ್ಳಬಾರದು. ಹಲ್ಲೆಲೂಯಾ. ಯಾಕೆಂದರೆ ದೇವರನ್ನು ನೋಡುವಂತ ನಾವು ಪೂರ್ಣ ಸಂತೋಷದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಲವಲವಿಕೆಯಿಂದ ಯೆಹೋವನನ್ನು ಬಯಸುವುದಾದರೆ, ಹಲ್ಲೆಲೂಯಾ, ಆತನು ಎಲ್ಲ ಕಡೆಗಳಲ್ಲಿಯೂ, ಹಲ್ಲೆಲೂಯಾ, ಆತನು ಎಲ್ಲ ಕಡೆಗಳಲ್ಲಿಯೂ ಸಮಾಧಾನ ಕೊಡುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕುಟುಂಬದಲ್ಲಾಗಿರಲಿ, ಗಂಡ ಹೆಂಡತಿಯ ವಿಷಯದಲ್ಲಾಗಿರಲಿ ಸಮಾಧಾನ, ಕುಟುಂಬದಲ್ಲಿ ಸಮಾಧಾನ, ನಿನ್ನ ಕೆಲಸದಲ್ಲಿ ಸಮಾಧಾನ, ನೀನು ಕೆಲಸಕ್ಕೆ ಹೋಗುವಂತ ಸ್ಥಳದಲ್ಲಿ ಸಮಾಧಾನ. ಹಲ್ಲೆಲೂಯಾ. ಆಫೀಸಿಗೆ ಹೋಗುವಂತ ಸ್ಥಳದಲ್ಲಿ ಸಮಾಧಾನ. ಎಲ್ಲ ರೀತಿಯಲ್ಲಿ, ನಿನ್ನ ವ್ಯಾಪಾರದಲ್ಲಿ, ನಿನ್ನ ವಿದ್ಯಾಭ್ಯಾಸದಲ್ಲಿ,
ನೀನು ದೇವರಲ್ಲಿ ಯಾವ ರೀತಿಯಾಗಿ ಇದೆಯಾ, ದೇವರಲ್ಲಿ ಸಮಾಧಾನ. ಹಲ್ಲೆಲೂಯ. ಎಲ್ಲ ರೀತಿಯಲ್ಲಿಯೂ ಆತನು ಸಮಾಧಾನವನ್ನು ದೇವರಾಗಿದ್ದಾರೆ. ಹಲ್ಲೆಲೂಯ. ಆದರೆ ನೀನು ಪೂರ್ಣ ಮನಸ್ಸಿನಿಂದ ದೇವರನ್ನು ಬಯಸಬೇಕು, ಪೂರ್ಣ ಮನಸ್ಸಿನಿಂದ ದೇವರನ್ನು ನೋಡಬೇಕು. ನೀನು ಲವಲವಿಕೆಯಿಂದ ಸಂತೋಷವಾಗಿ ದೇವರನ್ನು ನೋಡಬೇಕು. ಹಲ್ಲೆಲೂಯ. ಹಾಗೆ ನೋಡಿದಾಗ ಮಾತ್ರ ಆತನು ಎಲ್ಲ ಕಡೆಗಳಲ್ಲಿ ನೀನು ಹೋಗುವಂತ ದಾರಿಯನ್ನು ಆತನು ಸರಿ ಮಾಡುವವನಾಗಿ. ಹಲ್ಲೆಲೂಯ. ನೀನು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಆತನು ಸಮಾಧಾನವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯ. ಹಲ್ಲೆಲೂಯ. ನಾವು ಇಂಥ ದೇವರನ್ನು ನಾವು ನಂಬಿರುವಂತ ನಾವು ಎಷ್ಟು ಭಾಗ್ಯವಂತರಲ್ಲ. ಯಾರಿಗೂ ಸಿಕ್ಕದಂತ ಭಾಗ್ಯ ನಮಗೆ ಸಿಕ್ಕಿದೆ. ಹಲ್ಲೆಲೂಯ. ಹಲ್ಲೆಲೂಯ. ಅದೇ 2 ಪೂರ್ವಕಾಲ ವೃತ್ತಾಂತದಲ್ಲಿ 26:5 ನಾವು ನೋಡುತ್ತೇವೆ. ಹಲ್ಲೆಲೂಯ. 2 ಪೂರ್ವಕಾಲ ವೃತ್ತಾಂತ 26:5 ಜಕರ್ಯ. ಹಲ್ಲೆಲೂಯ. ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ. ಹಲ್ಲೆಲೂಯ. ಆತನು ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿಕೊಂಡಿದ್ದ ಕಾಲವೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯ. ನಾವು ಯಾವಾಗಲೂ ದೇವರನ್ನು ಅವಲಂಬಿಸಿಕೊಂಡೇ ಇರಬೇಕು. ಹಲ್ಲೆಲೂಯ. ನಾವು ಯಾವಾಗಲೂ ದೇವರನ್ನು ನೋಡುತ್ತಲೇ ಇರಬೇಕು. ನಾವು ಯಾವಾಗಲೂ ದೇವರನ್ನು ನಿರೀಕ್ಷಿಸುತ್ತಾ, ನಾವು ಯಾವಾಗಲೂ ದೇವರನ್ನು ಅಪೇಕ್ಷಿಸುತ್ತಿರುವಾಗ, ಯಾವಾಗಲೂ ನಾವು ದೇವರ ಮುಖವನ್ನು, ದೇವರ ಪಾದಗಳನ್ನು ಹಿಡಿಯುವಾಗ ಆತನ ಸುತ್ತಮುತ್ತಲಿರುವ ನಿನ್ನ ಕೆಲಸ ಕಾರ್ಯಗಳು ಎಲ್ಲದರಲ್ಲಿಯೂ ಜಯವನ್ನು, ಎಲ್ಲದರಲ್ಲಿ ಅಭಿವೃದ್ಧಿಯನ್ನು, ಎಲ್ಲದರಲ್ಲಿಯೂ ನೀನು ಪ್ರಾರ್ಥಿಸುವುದರಲ್ಲಿ, ನೀನು ವಾಕ್ಯ ಓದುವುದರಲ್ಲಿ, ನೀನು ದೇವರು ಅಭಿಷೇಕದಲ್ಲಿ, ನಿನ್ನ ಪ್ರಾರ್ಥನೆಯಲ್ಲಿ, ನೀನು ವಾಕ್ಯ ಓದುವುದರಲ್ಲಿ, ನಿನ್ನ ಅಭಿಷೇಕದಲ್ಲಿ, ಪ್ರತಿಯೊಂದರಲ್ಲಿ ನಿನ್ನ ಆತನ ಸನ್ನಿಧಿಯಲ್ಲಿ, ಆತನ ಸನ್ನಿಧಿ ನನ್ನ ಅಭಿವೃದ್ಧಿಪಡಿಸುತ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಅದೇ ರೀತಿಯಾಗಿ ನೀನು ಯಾವಾಗ ದೇವರನ್ನು ಅವಲಂಬಿಸಿಕೊಂಡು ಇರುತ್ತೀಯೋ ಅವಾಗ ನಿನಗೆ ಅಭಿವೃದ್ಧಿ ಇದ್ದೇ ಇರುತ್ತದೆ. ಹಲ್ಲೆಲೂಯ. ಏನ್ ಗೊತ್ತಾ, ನೀನು ಊಹೆನೆ ಮಾಡಿರಲ್ಲ, ನೀನು ನನಗೆ ಇದು ಆಗುತ್ತೆ, ನನಗೆ ಇದು ಆಶೀರ್ವಾದ ಬರುತ್ತೆ ಅಂತ ನೀನು ಊಹೆನೇ ಮಾಡಿರೋದಿಲ್ಲ. ಅಂತ ಅದ್ಭುತವಾದ ಕಾರ್ಯಗಳನ್ನು ದೇವರು, ಅಂತ ಮಹತ್ತಾದ ಕಾರ್ಯಗಳನ್ನು ಜಕರ್ಯನಿಗೆ ಮಾಡಿದಂಥ ರೀತಿಯಲ್ಲಿ, ಜಕರ್ಯನನ್ನು ಆಶೀರ್ವದಿಸಿದಂಥ ರೀತಿಯಲ್ಲಿ ನಿನಗೂ ದೇವರು ಆಶೀರ್ವದಿಸುವವರಾಗಿದ್ದಾರೆ. ಆದರೆ ನೀನು ದೇವರನ್ನು ನೋಡ್ಬೇಕು. ಹಲ್ಲೆಲೂಯ. ಹಣದ ಹಿಂದೆ ಹೋಗದೆ, ನಿನ್ನ ಕೆಲಸ ಕಾರ್ಯಗಳ ಹಿಂದೆ ಹೋಗದೆ, ನೀನು ಯಾವುದೇ ರೀತಿಯಲ್ಲಿ ನೀನು ಲೋಕದ ಇಚ್ಛೆಗಳ ಹಿಂದೆ ಹೋಗದೆ, ದೇವರಿಗೆ ಮಾತ್ರ ದೃಷ್ಟಿಸಿ ನೋಡುತ್ತಾ ಎಲ್ಲದರಲ್ಲಿಯೂ ಅಪ್ಪಾ ತಂದೆಯೇ, ಅಪ್ಪಾ ಅಪ್ಪಾ ಎಂದು ಕೂಗುವಾಗ ಆತನು ನಿನ್ನ ಹಿಂದೆನೇ ಇರುವನು, ನಿನ್ನಲ್ಲೇ ಇರುವನು, ನಿನ್ನ ಅಭಿವೃದ್ಧಿ ಪಡಿಸುತ್ತಲೇ ಇರುವನು. ಹಲ್ಲೆಲೂಯ. ಹಲ್ಲೆಲೂಯ. ನಿನಗೆ ಗೊತ್ತೇ ಇರಲ್ಲ ಆತನು ಮಾಡುವಂತ ಕಾರ್ಯಗಳು. ಹಲ್ಲೆಲೂಯ. ನಾವು ಆತನು ಮಾಡುವಂತ ಮಹತ್ತಾದ ಕಾರ್ಯಗಳು ನಮ್ಮ ಜೀವನದಲ್ಲಿ, ಕೂತಿರುವಂತ ನಿಮ್ಮ ಜೀವನದಲ್ಲಿ ಎಷ್ಟೋ ಇದ್ದಾವೆ. ಹಲ್ಲೆಲೂಯ. ಆತನು ಮಹತ್ತಾದ ಕಾರ್ಯಗಳನ್ನು, ನೀನು ಊಹಿಸದೇ ಇರುವಂತ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಎಲ್ಲದರಲ್ಲಿಯೂ, ಆಸ್ಪತ್ರೆ ವಿಷಯದಲ್ಲಿ, ನಿನ್ನ ಆರೋಗ್ಯ ವಿಷಯದಲ್ಲಿ, ಎಲ್ಲದರಲ್ಲಿಯೂ ಆತನ ಆಶೀರ್ವಾದ, ಆತನ ಅಭಿವೃದ್ಧಿ ನಮ್ಮನ್ನು ಹಿಂಬಾಲಿಸುತ್ತದೆ ಇರುತ್ತದೆ. ಆಮೆನ್. ಹಲ್ಲೆಲೂಯ. ನಾವು ಅನೇಕ ಜನರು, ನಾವು ಸಭೆಯಲ್ಲಾಗಲಿ, ನಮ್ಮ ಊರಿನ ಜನರಿನಲ್ಲಾಗಲಿ, ನಾವು ಎಷ್ಟೋ ದೇವರಿಗೆ ವಿರುದ್ಧವಾಗಿ ಕಾರ್ಯಗಳಲ್ಲಿ ನೋಡುತ್ತೇವೆ, ವಿರುದ್ಧವಾಗಿರುವಂಥ ಜನರನ್ನು ನಾವು ನೋಡುತ್ತೇವೆ. ಅದರಲ್ಲಿ ಎಷ್ಟೋ ಇರ್ತವೆ, ಅದರಲ್ಲಿ 5 ಮಾತ್ರ ನಾನು ಈ ಸಮಯದಲ್ಲಿ, 5 ರೀತಿಯ ಜನರನ್ನು ಮಾತ್ರ ನಾನು ಈ ಸಮಯದಲ್ಲಿ ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಹಲ್ಲೆಲೂಯ. ನಾವು ಆದಿಕಾಂಡದ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಸೊದೋಮಿನ ಜನರು, ಅವರು ದೇವರ ಮಾತನ್ನು
ಕೇಳೋದಿಲ್ಲ, ಸುಳ್ಳು ಹೇಳ್ತಾರೆ. ಅಲ್ಲೆಲ್ಲೇ ದೇವರಿಗೆ ವಿರೋಧವಾಗಿ, ದೇವ ಜನರಿಗೆ ವಿರೋಧವಾಗಿ ಅವರು ಕಾರ್ಯಗಳನ್ನು ನಡೆಸುತ್ತಾರೆ. ಅಲ್ಲಿ ನಾವು ಆದಿಕಾಂಡ 13:13 ನೋಡೋಣ. ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾಪರಾಧಿಗಳು ಆಗಿದ್ದರು. ಅಲ್ಲಿ ಆದರೆ ಸೊದೋಮ್ ಪಟ್ಟಣದವರು ದುಷ್ಟರು, ಯೆಹೋವನಿಗೆ ಮಹಾ ಅಪರಾಧಿಗಳು. ಅಲ್ಲೇನೆ ಅವರು ದೇವರನ್ನು ಕಂಡ್ರೆ ಆಗಲ್ಲ, ಅವರಿಗೆ ದೇವರನ್ನು ದ್ವೇಷಿಸುತ್ತಾರೆ, ದೇವರ ಮಾತನ್ನು ಕೇಳೋದಿಲ್ಲ. ಹಲ್ಲೆಲೂಯಾ. ಅವರು ಎಂಥವರಂದರೆ ಮಹಾ ಅಪರಾಧಿಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ ಕೀರ್ತನೆ, ಅವರು ದುಷ್ಟರು ಎಂಥವರೆಂದು ನಾವು ಕೀರ್ತನೆ 58:3 ನಾವು ನೋಡೋಣ. ದುಷ್ಟರು ಜನ್ಮದಿಂದಲೇ ಧರ್ಮಭ್ರಷ್ಟರು, ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರರಾಗಿ ದಾರಿ ಬಿಟ್ಟವರು. ದುಷ್ಟರು ಜನ್ಮದಿಂದಲೇ ಧರ್ಮಭ್ರಷ್ಟರು, ಅವರು ಹುಟ್ಟಿದಂದಿನಿಂದ ಸುಳ್ಳುಗಾರರು, ದಾರಿ ಬಿಟ್ಟವರು. ದಾರಿ ಬಿಟ್ಟವರು ಅಂದರೆ ಅವರು ದೇವರ ಮಾರ್ಗದಲ್ಲಿ ನಡೆಯದೇ ಇರುವವರು. ಅಲ್ಲೆಲ್ಲ ಅವರು ಸರ್ಪದಂತೆ ವಿಷಭರಿತರು, ಜಾಣತನದಿಂದ ಮಂತ್ರಿಸುವ ಹಾವಾಡಿಗರ ನಾಗಸ್ವರಕ್ಕೂ ಮರಳಾಗದೆ ಕಿವಿಗೊಡದೆ ಕಳ್ಳ ಹಾವಿನಂತೆ ಇರುತ್ತಾರೆ. ಅವರು ಯಾವ ರೀತಿ ಎಂದರೆ ದೈವವನ್ನು ನಂಬಿದಂಥ ಮಕ್ಕಳು ಅವರಿಗೆ ಅಪ್ಪ ನಿನಗೆ ರಕ್ಷಣೆ ಆಗುತ್ತೆ, ದೇವರನ್ನು ನಂಬು ಅಂದರೆ ಅವರು ನಂಬಿಕೊಳ್ಳುವುದಿಲ್ಲ. ನೀನು ಆಶೀರ್ವದಿಸಲ್ಪಡ್ತೀಯ, ನೀನು ನರಕಕ್ಕೆ ಹೋಗುವುದಿಲ್ಲ, ನೀನು ಚರ್ಚ್ಗೆ ಬಾ ಅಂದರೆ ಬರೋದಿಲ್ಲ, ಸುಳ್ಳು ಹೇಳ್ತಾರೆ. ನೀನು ಹೋಗು ಚರ್ಚ್ಗೆ, ನಾನು ನಿನ್ನಿಂದನೇ ಬರ್ತೀನಿ ಅಂತಾರೆ, ಆದರೆ ಬರೋದಿಲ್ಲ. ಅಲ್ಲೆಲ್ಲ ಇಂಥ ಜನರು ನಾವು ಎಷ್ಟೋ ಜನರು ನೋಡ್ತೀವಿ. ಅಲ್ಲೆಲ್ಲ ಮನೆಗೆ ಪ್ರಾರ್ಥನೆಗೆ ಬರ್ತೀನಿ ಅಂತ ಹೇಳ್ತಾರೆ, ಬರೋದಿಲ್ಲ. ಅವರು ದೇವರಿಗೆ ಹೇಯವಾಗಿರ್ತಾರೆ, ದೇವರ ಮಾತನ್ನು ಕೇಳೋದೇ ಇಲ್ಲ. ಅಲ್ಲೆಲ್ಲ ಇವರು ಮೊದಲನೇ ವಿಧಾನದ ಜನರು. ಎರಡನೇ ವಿಧಾನದ ಜನರನ್ನು ನಾವು ನೋಡೋಣ. ಅಲ್ಲೆಲ್ಲ ಎರಡನೇ ವಿಧಾನದ ಜನರಿಗೆ ನಂಬಿಕೆ ಇರುತ್ತೆ, ಅವರಿಗೆ ದೇವರು ಬೇಕು, ಆದರೆ ಕೇವಲ ತಮ್ಮ ತೊಂದರೆಗಳಿಗೆ ಮಾತ್ರ ದೇವರು ಬೇಕು. ಅಲ್ಲೆಲ್ಲ ಉದಾಹರಣೆಗೆ ಅವರಿಗೆ ಜ್ವರ ಬರುತ್ತೆ, ಜ್ವರ ಬಂದಿರುತ್ತೆ, ವಾಸಿ ಆಗೋದಕ್ಕೆ ಮಾತ್ರ ದೇವರು ಬೇಕು. ಅಕ್ಕ ಪ್ರೇಯರ್ ಮಾಡಕ್ಕ ಅಂತ ಬರ್ತಿರ್ತೀವಿ. ಅಲ್ಲೆಲ್ಲ ಅಕ್ಕ ನನಗೆ ಇದು ಬೇಕಕ್ಕ ಅಂತ ಬರ್ತಾರೆ. ಅಕ್ಕ ನನ್ನ ಸಾಲಗಳಲ್ಲಿ ಇದ್ದೀನಕ್ಕ, ನಾನು ಪ್ರೇಯರ್ ಮಾಡಕ್ಕ ಅಂತ ಬರ್ತಾರೆ. ಅಲ್ಲ, ಆ ಥರ ನಾವು ದೇವರನ್ನು ನಂಬಿಸಿ ದ್ರೋಹ ಮಾಡಬಾರ್ದು. ಅಲ್ಲಿ ನಾವು ನೋಡೋಣ, ವಿಮೋಚನಾ ಕಾಂಡ 9:27 ನಾವು ನೋಡೋಣ. ವಿಮೋಚನಾ ಕಾಂಡ 9:20. ಆಗ ಫರೋಹನು ಮೋಶೆ ಆರೋನರನ್ನು ಕರೆಸಿ ಅವರಿಗೆ, ನಾನು ಅಪರಾಧಿ ಎಂದು ಈಗ ಒಪ್ಪಿಕೊಂಡೆನು, ಯೆಹೋವನು ನ್ಯಾಯವಂತನು, ನಾನು ನನ್ನ ಜನರ ದೋಷಿಗಳು. ಹಳೆಯ ಫರೋಹನು ಒಪ್ಪಿಕೊಳ್ತಾ ಇದ್ದಾನೆ ಮೋಶೆ ಆರೋನ ಹತ್ರ, ನಾನು ದೇವರನ್ನು ನಂಬಿಲ್ಲ ಆ ರೀತಿ ಹೇಳ್ತಿಲ್ಲ. ಆಗ ಫರೋಹನು ಮೋಶೆ ಆರೋನನ್ನು ಕರೆಸಿ, ನಾನು ಅಪರಾಧಿ ಎಂದು ಈಗ ಒಪ್ಪಿಕೊಂಡನು, ಯೆಹೋವನು ನ್ಯಾಯವಂತನು, ನಿನ್ನ ದೇವರು ನ್ಯಾಯವಂತನು, ನಾನೇ ಅಪರಾಧಿ. ನನ್ನ ಬಯಕೆ, ನನ್ನ ಕಷ್ಟ ಪರಿಹಾರವಾಗುವುದಕ್ಕೆ ಮಾತ್ರ ನಾನು ನಿನ್ನನ್ನು ಕಷ್ಟ ಪರಿಹಾರವಾಗುವುದಕ್ಕೆ ಮಾತ್ರ ನಾನು ದೇವರನ್ನು ನಂಬಿದ್ದೆ, ಆದರೆ ದೃಢವಾಗಿ ನಂಬಿಲ್ಲ. ಅಲ್ಲೆಲ್ಲ ಅಂಥ ಜನರು ಎಷ್ಟೋ ಜನಗಳು ನಾವು ಸಮಾಜದಲ್ಲಿ, ನಮ್ಮ ಚರ್ಚಿನಲ್ಲಿ ಆಗಲಿ, ನಮ್ಮ ಚರ್ಚಿಗೆ ಬರುವಂಥ ಜನರೇ ಆಗಲಿ ಅದ್ಭುತಗಳಿಗಾಗಿ ಬರ್ತಾರೆ,
ಆದರೆ ಅವರು ಸ್ಥಿರವಾಗಿ ನಿಲ್ಲುವುದಿಲ್ಲ. ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ ಮೂರನೇ ವಿಧಾನದ ಜನರನ್ನು ನೋಡೋಣ. ಹಲ್ಲೆಲೂಯಾ. ನಾವು ಮೂರನೇ ವಿಧಾನದ ಜನರನ್ನು ನೋಡೋಣ. ದೇವರ ಆಲಯಕ್ಕೆ ಬರ್ತಾರೆ, ವಾಕ್ಯವನ್ನು ಕೇಳ್ತಾರೆ, ಆದರೆ ಅವರ ಪಾಪಗಳನ್ನು ಮಾತ್ರ ಬಿಡೋದಿಲ್ಲ. ಹಲ್ಲೆಲೂಯಾ. ದೇವರ ಆಲಯಕ್ಕೆ ಬರ್ತಾರೆ, ವಾಕ್ಯವನ್ನು ಕೇಳ್ತಾರೆ, ಆದರೆ ಅವರ ಪಾಪಗಳನ್ನು ಮಾತ್ರ ಬಿಡೋದಿಲ್ಲ. ಹಲ್ಲೆಲೂಯಾ. ಮಾರ್ಕ 6:20 ನಾವು ನೋಡೋಣ ಅಂಥ ಜನರು ಯಾವ ರೀತಿಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಹೆರೋದನು ಯೆಹೋವನನ್ನು ನೀತಿವಂತನೆಂದು ದೇವಭಕ್ತನೆಂದು ತಿಳಿದು ಅಂಜಿಕೊಂಡನು. ಅವನಿಗೆ ಯಾವ ಅಪಾಯವೂ ಬಾರದಂತೆ ಇಟ್ಟಿದ್ದನು. ಇದಲ್ಲದೆ ಯೋಹಾನನು ಕೆಟ್ಟದ್ದನ್ನು ಅವನು ಕೇಳಿದಾಗ ಮನಸ್ಸಿನಲ್ಲಿ ಬಹು ಗಲಿಬಿಲಿ ಹುಟ್ಟಿದರೂ ಅವನ ಮಾತನ್ನು ಸಂತೋಷದಿಂದ ಕೇಳಿದರು. ಹಲ್ಲೆಲೂಯಾ. ಅಂಥವರು ಯಾರಾಗಿರ್ತಾರೆ ಅಂದರೆ ಆಲಯಕ್ಕೆ ಬರ್ತಾರೆ, ವಾಕ್ಯವನ್ನು ಕೇಳ್ತಾರೆ, ಆದರೆ ಅವರ ಪಾಪಗಳನ್ನು ಮಾತ್ರ ಬಿಡೋದಿಲ್ಲ. ಹೆರೋದನ. ಹಲ್ಲೆಲೂಯಾ. ಆತನು ಯೋಹಾನನ ಮಾತನ್ನು ಹೆರೋದನ ಕೇಳ್ತಾ ಇದ್ದಾನೆ. ಅದು ಯಾವ ರೀತಿ ಕೇಳ್ತಾ ಇದ್ದಾರೆ ಅಂದರೆ ಸಂತೋಷದಿಂದ ಕೇಳ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಅವನು ಸಂತೋಷದಿಂದ ಕೇಳ್ತಾ ಇದ್ರು, ಆತನಲ್ಲಿ ಗಲಿಬಿಲಿ ಇದೆ. ಅವನು ಸಂತೋಷದಿಂದ ಕೇಳ್ತಾ ಇದ್ರು, ಆತನು ಹಂಚಿಕೊಳ್ತಾ ಇದ್ದಾನೆ. ಯಾಕೆ ಗೊತ್ತಾ? ಅವನಲ್ಲಿ ಅನೈತಿಕ ಸಂಬಂಧ ಇದೆ. ಹಲ್ಲೆಲೂಯಾ. ಅವನು ಅನೈತಿಕವಾದ ಸಂಬಂಧಗಳನ್ನು ಇಟ್ಟುಕೊಂಡು ಪಾಪ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರನ್ನು ನಂಬಿದಂಥ ಮಕ್ಕಳು, ಚರ್ಚಿಗೆ ಬರುವಂಥ ಮಕ್ಕಳು ಅನೇಕ ರೀತಿಗಳಲ್ಲಿ ದೇವರಿಗೆ ವಿರೋಧವಾಗಿರುವಂಥ ಕಾರ್ಯಗಳಲ್ಲಿ ಇರ್ತಾರೆ. ಆದರೆ ನಾವು ಹೆರೋದನ ಹಾಗೆ ಇರಬಾರದು. ಆತನನ್ನು ಪೂರ್ಣ ಮನಸ್ಸಿನಿಂದ ನೋಡಬೇಕು, ಆತನನ್ನು ಪೂರ್ಣ ಶಕ್ತಿಯಿಂದ ನೋಡಬೇಕು. ಹಲ್ಲೆಲೂಯಾ. ಆತನನ್ನು ಲವಲವಿಕೆಯಿಂದ ಸಂತೋಷದಿಂದ ನಮ್ಮ ಪ್ರಾಣ, ಆತ್ಮ, ಶರೀರವೆಲ್ಲ ಆತನಿಗೆ ಒಪ್ಪಿಸಿಕೊಂಡು ನಾವು ನೋಡಬೇಕು. ಹಲ್ಲೆಲೂಯಾ. ನಮಗೋಸ್ಕರ ದೇವರು, ಅಯ್ಯೋ ನನ್ನ ಮಗನು ನನ್ನ ಕಡೆಗೆ ತಿರುತ್ತಾನೇನೋ, ನನ್ನ ಮಗನು ನನ್ನನ್ನು ನೋಡ್ತಾನೇನೋ, ಅಯ್ಯೋ ನನ್ನ ಮಗನು ಇವಾಗ ಸರಿ ಹೋಗ್ತಾನೆ, ನನ್ನ ಮಗನು ಇವಾಗ ಸರಿ ಹೋಗ್ತಾನೆ ಅಂತ ಎಷ್ಟು ಎದುರು ನೋಡ್ತಾ ಇರ್ತಾರಲ್ವ. ಅಲ್ಲಿ ನಾವು ಇರೋದನ್ನ ಹಾಗೆ ನಾವು ಮುಖವೇಷ ಧರಿಸಿಕೊಂಡು ಇರಬಾರದು, ಯಥಾರ್ಥತ್ವ ಇರಬೇಕು. ಅಲ್ಲಿ ಅದೇ ರೀತಿಯಾಗಿ 4ನೇ ವಿಧಾನದ ಜನರನ್ನು ನಾವು ನೋಡೋಣ. ಹಲ್ಲೆಲೂಯಾ. 4ನೇ ವಿಧಾನದ ಜನರನ್ನು ನೋಡೋಣ. ಆದಿಕಾಂಡ 28:21. ದೇವರನ್ನು ಪ್ರೀತಿಸುವಂತ ಹೆಸರಿನಲ್ಲಿ ದೇವರಿಗೆ ಕಂಡೀಷನ್ ಆಗ್ತಾರೆ. ಅಲ್ಲಿ ಯಾಕೋಬ ದೇವರನ್ನು ಪ್ರೀತಿಸುವಂತ ಹೆಸರಿನಲ್ಲಿ ದೇವರಿಗೆ ಕಂಡೀಷನ್. ನನಗೆ ಇದು ಮಾಡಿಕೊಟ್ರೆ ನಾನು ಇದು ಮಾಡ್ತೀನಿ, ನನಗೆ ನನ್ನ ಮಗಳ ಜೀವನದಲ್ಲಿ ಇದು ಒಳ್ಳೇದಾದ್ರೆ ನಾನು ಚರ್ಚೆ ಸದಾ ಬರ್ತೀನಿ, ಯಾವಾಗ ವಾರ ತಪ್ಪದೇ ಬರ್ತೀನಿ ಅಂತ. ಹಲ್ಲೆಲೂಯಾ. ನನ್ನ ಆಫೀಸಿನಲ್ಲಿ ನನಗೆ ಈ ಅಭಿವೃದ್ಧಿ, ನಾನು ನನ್ನ ವ್ಯಾಪಾರದಲ್ಲಿ ನಾನು ಈ ಆಶೀರ್ವಾದ ಹೊಂದರೆ, ಈ ಲಾಭ ಬಂದರೆ ನಾನು ಯಾವಾಗಲೂ ನಿನ್ನ ಸನ್ನಿಧಿಗೆ ಬರ್ತೇನೆ ಅಂತ ದೇವರನ್ನು ಪ್ರೀತಿಸುವಂತ ಹೆಸರಲ್ಲಿ ಕಂಡೀಷನ್ ಹಾಕುತ್ತಾರೆ. ಹಲ್ಲೆಲೂಯಾ. ಯಾಕೋಬನು ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾಕೋಬನು ಅಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರು ಅಂತ ಯಾಕೋಬನು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ.
ಇನ್ನ ಯೆಹೋವನೇ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿದ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10 ಒಂದು ಭಾಗವನ್ನು ನಿನಗೆ ಸಮರ್ಪಿಸುವೆನು ಎಂಬುದಾಗಿ ಮಾತು ಕೊಡುತ್ತೇನೆ ಎಂದು ಆರ್ಕೆ ಮಾಡ್ತಾ ಇದ್ದಾರೆ. ಅಲ್ಲೇಲೂಯಾ. ಯಾಕೋಬನು ಪ್ರೀತಿಸುವಂತ ಹೆಸರಿನಲ್ಲಿ ಆ ರೀತಿಯಾಗಿ ನಾವು ಎಷ್ಟೋ ಜನರು ಇರ್ತೇವೆ. ಅಲ್ಲೇಲೂಯಾ. ಆ ರೀತಿಯಾಗಿ ಇರಬಾರ್ದು. ದೇವರ ಹತ್ರ ನಾವು ಕಂಡೀಷನ್ ಹಾಕಬಾರದು. ದೇವರ ಹತ್ರ ನಾವು ಒಪ್ಪಂದ ಮಾಡಿಕೊಳ್ಳಬಾರದು. ಅಲ್ಲೇಲೂಯಾ. ದೇವರ ಹತ್ರ ಕಂಡೀಷನ್ ಹಾಕೋದಕ್ಕೆ, ದೇವರ ಹತ್ರ ಒಪ್ಪಂದ ಮಾಡೋದಕ್ಕೆ ನಾವು ಯಾರು? ಅಲ್ಲೇಲೂಯಾ. ನಾವು ಎಂಥವರು? ಆತನ ಕಾಲ ಕೆಳಗೆ ಧೂಳಿಗೂ ಸಮಾನರು ನಾವು. ಅಲ್ಲೇಲೂಯಾ. ಅಲ್ಲೇಲೂಯಾ. ಎಲ್ಲ ಆಸ್ತಿಯಲ್ಲಿ 10 ಪಾಲು ಕೊಡೋದಕ್ಕೆ ಅವ್ರು ಯಾರು? ಎಲ್ಲ ಆಸ್ತಿನ ದೇವರೇ ಕೊಡ್ತಾರಲ್ವಾ? ಅಲ್ಲೇಲೂಯಾ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರಂತೆ, ತಿನ್ನುವುದಕ್ಕೆ ಆಹಾರವನ್ನು, ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇಲೂಯಾ. ಆತನು ದೇವರ ಕನಸಿನಲ್ಲಿ ಏನ್ ಹೇಳ್ತಾ ಇದ್ದಾರಂದರೆ 13ನೇ ವಾಕ್ಯದಲ್ಲಿ, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕ, ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲ ಸ್ಥಳದಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂತ ದೇವರೇ ಹೇಳ್ತಾ ಇದ್ದಾರೆ. ಅಲ್ಲೇಲೂಯಾ. ದೇವರು ಕನಸಿನಲ್ಲಿ ಮಾತು ಕೊಟ್ಬಿಟ್ಟಿದ್ದಾರೆ. ದೇವರು ಕನಸಿನಲ್ಲಿ ಆಶೀರ್ವಾದ ಕೊಟ್ಬಿಟ್ಟಿದ್ದಾರೆ. ಆದರೆ ಯಾಕೊಬ್ಬರು ಒಪ್ಪಂದ ಮಾಡ್ಕೊಂಡು, ನೀನು ಇದು ಮಾಡಿದ್ರೆ ನಾನು ಇದು ಮಾಡ್ತೀನಿ. ಅಲ್ಲೇಲೂಯಾ. ದೇವರು ಇದಲ್ಲದೆ ನಿನ್ನಿಂದ ನನಗೆ ಬರುವ ಆಸ್ತಿಯಲ್ಲಿ 10 ಪಾಲನ್ನು ನಿನಗೆ ಸಮರ್ಪಿಸಲು ಅಂತ ಹೇಳ್ಬಾರ್ದು. ಅಲ್ಲೇಲೂಯಾ. ದೇವರ ಎಲ್ಲವನ್ನು ಕೆಲಸ ಮಾಡುವುದಕ್ಕೆ ಎಲ್ಲವನ್ನು ಒದಗಿಸುವಂತ ಶಕ್ತನು ದೇವರಾಗಿದ್ದಾನೆ. ನಮಗೆ ಶಕ್ತಿ ಯಾರಿಂದ ಬರುತ್ತೆ? ದೇವರಿಂದಲೇ ಬರುತ್ತೆ. ಅಲ್ಲೇಲೂಯಾ. ಅಲ್ಲೇಲೂಯಾ. ಇವರು 4ನೇ ಗುಂಪಿನ ಜನರಾಗಿರ್ತಾರೆ. ಅಲ್ಲೇಲೂಯಾ. ಇವರು ಎಂಥವರು? ಬುದ್ಧಿಹೀನರು. ಇವರು ದೇವರನ್ನು ಬಯಸುವವರು, ದೇವರನ್ನು ನಿರೀಕ್ಷಿಸಿಕೊಂಡು ನೋಡುವವರಲ್ಲ. ಅದ್ಭುತ ಕಾರ್ಯಗಳಿಗಾಗಿ, ಅತಿಶಯ ಕಾರ್ಯಗಳಿಗಾಗಿ, ಆರೋಗ್ಯಕ್ಕಾಗಿ, ಅವರ ಇಚ್ಛೆಗಳಿಗಾಗಿ, ಅವರ ಸ್ವಾರ್ಥಕ್ಕಾಗಿ ಬರುವಂತ ಜನರು. ಅಲ್ಲೇಲೂಯಾ. ನಾವು 5ನೇ ರೀತಿಯ ವಿಧಾನದಲ್ಲಿ ನೋಡುವಂತ ಜನರನ್ನು ನೋಡೋಣ. ಅಲ್ಲೇಲೂಯಾ. ಎಲ್ಲ ನಷ್ಟವಾದರು, ಎಲ್ಲ ಕಳಕೊಂಡರು, ನಾನು ನಿನ್ನಲ್ಲಿ ಆನಂದಿಸುತ್ತೇನೆ. ಇವರು ಬುದ್ಧಿವಂತರು, ಇವರು ದೇವರ ಸನ್ನಿಧಿಯನ್ನು ನೋಡುವಂತ ಜನರು. ಹಲ್ಲೆಲೂಯಾ. ನಾವು 5ನೇ ವಿಧಾನದ ಜನರಾಗಿರೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೋಬನು ಹೇಳ್ತಾ ಇದ್ದಾರೆ 13:15 ಹಲ್ಲೆಲೂಯಾ. ಆಹಾ, ಆತನು ನನ್ನನ್ನು ಕೊಲ್ಲಲಿ, ಅದಕ್ಕಾಗಿ ಕಾದಿರುತ್ತೇನೆ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುತ್ತೇನೆ. ಹಲ್ಲೆಲೂಯಾ. ಯೋಬನು ಎಂಥ ಯಥಾರ್ಥತ್ವ, ಇಂಥ ಭಕ್ತಿ. ಆತ ಎಲ್ಲವನ್ನೂ ಕಳ್ಕೊಳ್ತಾನೆ. ಹಣ, ಆಸ್ತಿ, ಮಕ್ಕಳನ್ನು, ಆರೋಗ್ಯವನ್ನು ಎಲ್ಲವನ್ನು ಕಳ್ಕೊಳ್ತಾರೆ. ಆದ್ರೂ ಆತನ ಯಥಾರ್ಥತ್ವ ನೋಡ್ರಿ. ಆಹಾ, ಆತನು ನನ್ನನ್ನು ಕೊಲ್ಲುವನು, ಅದಕ್ಕಾಗಿ ಕಾದಿರುತ್ತೇನೆ. ಆದರೂ ನನ್ನ ನಡತೆಯ ಒಳ್ಳೆತನವನ್ನು ಆತನ ಮುಂದೆ ಸ್ಥಾಪಿಸುವನು. ಹಲ್ಲೆಲೂಯಾ. ನಾವು ಯೋಬನ ಹಾಗೆ ಇರಬೇಕು. ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ 8:1 ನೋಡೋಣ. ಆತನು ಒಳ್ಳೆತನ ಯಾವ ರೀತಿ ಇರುತ್ತದೆ ಅಂತ. ಹಲ್ಲೆಲೂಯಾ. 1:8 ಆತನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವಂತ, ಕೆಟ್ಟದ್ದನ್ನು ನಿರಾಕರಿಸುವಂತ, ಆತನು ನಿರ್ದೋಷಿಯಾಗಿದ್ದಾನೆ.
ಯಥಾರ್ಥ ಚಿತ್ತನೂ ಆಗಿದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವಾಗಲೂ ದೇವರನ್ನು ನಮ್ಮ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ಆತನನ್ನು ನೋಡಬೇಕೇ ಹೊರತು ನಮ್ಮ ಸ್ವಾರ್ಥದಿಂದ ನೋಡಬಾರದು. ಯಾಕೆಂದರೆ ಸಮಸ್ತವೂ ಗೊತ್ತು ಆತನಿಗೆ. ನಮಗೆ ಏನ್ ಬೇಕು ಬೇಡ ಎಂಬುದು ಆತನಿಗೆ ಗೊತ್ತು. ನೀನು ಯೇಸುವನ್ನು ನೋಡಿದರೆ ಸಾಕು, ತನ್ನಷ್ಟಕ್ಕೆ ತಾನೇ ನಿನ್ನನ್ನು ಹಿಂಬಾಲಿಸುತ್ತಾ ನಿನ್ನ ಹಿಂದೆನೇ ಆಶೀರ್ವಾದಗಳು ಬರ್ತಾ ಇರ್ತವೆ. ಹಲ್ಲೆಲೂಯಾ. ನಾವು ಯಾವುದೇ ಆಸೆಗಳನ್ನು, ಬಯಕೆಗಳನ್ನು, ಕೋರಿಕೆಗಳನ್ನು ಇಟ್ಟುಕೊಂಡು ನಾವು ದೇವರನ್ನು ನೋಡಬಾರದು. ಯಥಾರ್ಥ ಚಿತ್ತರಾಗಿ ಯೋಬನ ಹಾಗೆ. ಹಲ್ಲೆಲೂಯಾ. ಅದು ಯಥಾರ್ಥ ಚಿತ್ತನಾಗಿದ್ದ, ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದ, ಕೆಟ್ಟದನ್ನು ನಿರಾಕರಿಸುತ್ತಿದ್ದನು, ನಿರ್ದೋಷಿಯಾಗಿದ್ದನು. ಆ ರೀತಿಯಾಗಿ ಇರುವುದರಿಂದ ಅವರು ಎಲ್ಲ ಕಳ್ಕೊಂಡರು. ನಾವು ಯೋಬನ ಬರೆದಂತ ಪುಸ್ತಕದಲ್ಲಿ ಲಾಸ್ಟ್ ಅಧ್ಯಾಯದಲ್ಲಿ 2ರಷ್ಟು ದೇವರು ಆತನಿಗೆ ಆಶೀರ್ವದಿಸಿದರು, 2ರಷ್ಟು ದೇವರು ಆತನಿಗೆ ಅಭಿವೃದ್ಧಿ ಪಡಿಸಿದರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಹಬಕ್ಕೂಕದಲ್ಲಿ ನೋಡುವುದಾದರೆ, ಹಲ್ಲೆಲೂಯಾ, ಹಬಕ್ಕೂಕ 3:17-19 ನಾವು ನೋಡುವುದಾದರೆ, ಹಲ್ಲೆಲೂಯಾ, ಹಬಕ್ಕೂಕ 3:17-19 ತನಕ ನಾವು ನೋಡುವುದಾದರೆ, ಆಹಾ, ಚಿಗುರದಿದ್ದರು, ದ್ರಾಕ್ಷಾಲತೆಗಳಲ್ಲೂ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಇಂಡು ಅಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗಳೊಳಗೆ ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲ. ಹಲ್ಲೆಲೂಯಾ. ಅಲ್ಲ ಹಬಕ್ಕೂಕನು ಯಾವ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂದರೆ, ಯೆಹೋವನೇ ನನ್ನ ಬಲ, ಯೆಹೋವನೇ ನಾನು ದೃಷ್ಟಿಸಿ ನೋಡುತ್ತೇನೆ. ಆತನು ಎಲ್ಲವನ್ನು, ನನ್ನ ಮನೆಯಲ್ಲಿ ಎಲ್ಲ ರೀತಿಯ ಕೊರತೆಗಳನ್ನು, ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು, ನಾನು ಮಾಡುವಂತ ಕೆಲಸಗಳನ್ನು, ಎಲ್ಲವನ್ನು, ನನ್ನ ಆರೋಗ್ಯವನ್ನು, ಎಲ್ಲವನ್ನು ನೋಡುವಂತ ದೇವರಾಗಿದ್ದಾರೆ. ನಾನು ಅದರಿಂದ ಯಾವಾಗಲೂ ದೇವರನ್ನು ದೃಷ್ಟಿಸಿ ನೋಡುತ್ತೇನೆ. ಆತನೇ ನನ್ನ ಬಲ. ಹಲ್ಲೆಲೂಯಾ. ಆತನೇ ನನ್ನ ರಕ್ಷಕನಾದ ದೇವರು. ನಾನು ಆತನಲ್ಲಿ ಆನಂದಿಸುತ್ತೇನೆ. ಹಲ್ಲೆಲೂಯಾ. ನಾವು ಯಾರು ದೇವರನ್ನು ನೋಡಬೇಕು. ನಾವು ಯಾವಾಗಲೂ ಆತನಲ್ಲಿ ಆನಂದಿಸಬೇಕು. ಅದೇ ರೀತಿಯಾಗಿ ನಾವು ವಾಕ್ಯದಲ್ಲಿ ನೋಡಬೇಕಾದರೆ, ಇವರು ದೇವರನ್ನು ನೋಡುವಂತ ಜನರು, ಇವರು ಬುದ್ಧಿವಂತ ಜನರು. ಯೋಬನು, ಹಬಕ್ಕೂಕ. ಹಲ್ಲೆಲೂಯಾ. ಇನ್ನೊಬ್ಬನ ಬುದ್ಧಿವಂತ ಜನರನ್ನು ನೋಡುವುದಾದರೆ, ಅದೇ ರೀತಿಯಾಗಿ ನಾವು ನೋಡುವುದಾದರೆ, ಜಕ್ಕಾಯ ದೇವರನ್ನು ನೋಡುವುದಕ್ಕೆ ಆಸೆ ಪಟ್ಟನು. ನಾವು ಆಸೆ ಪಡಬೇಕು ದೇವರನ್ನು ನೋಡೋದಕ್ಕೆ. ನಾವು ನೋಡಿದಾಗ ದೇವರು, ಆತನು ಎಂದಿಗೂ ನಮ್ಮನ್ನು ಕಣ್ಣು ಮರೆಯಾಗದೆ ನಮ್ಮನ್ನು ಬಿಡೋದು. ನಾವು ಆತನ ಆಸೆ ಪಟ್ಟು ನೋಡುವಾಗ ಆತನ ಕೃಪೆ, ಆತನ ದಯೆ, ಆತನ ಆಶೀರ್ವಾದ ನಮ್ಮನ್ನು ಹಿಂಬಾಲಿಸುತ್ತಾ ಇರುತ್ತದೆ. ಹಲ್ಲೆಲೂಯಾ. ಜಕ್ಕಾಯನು ಬರೆದ ಪುಸ್ತಕದಲ್ಲಿ ನಾವು ನೋಡಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡಿಕೊಳ್ಳೋಣ. 19:1-10 ಲಾಸ್ಟ್ ಇದು ಒಂದೇ ನೋಡಿಕೊಂಡು, ಈ ವಾಕ್ಯವನ್ನು ನೋಡಿಕೊಂಡು ನಾವು ದೂರವಾಗಿದೆ. ಹಲ್ಲೆಲೂಯಾ. ಜಕ್ಕಾಯನು ದೇವರ ಬಗ್ಗೆ ಕೇಳಿದ. ಹಲ್ಲೆಲೂಯಾ. ಜಕ್ಕಾಯನು ಯೇಸು ಎಂಥವರು, ಹಲ್ಲೆಲೂಯಾ, ಯೇಸು ಮಾಡುವಂತ ಕಾರ್ಯಗಳನ್ನು, ಯೇಸು ಮಾಡುವಂತ ಒಳ್ಳೆ ಕೆಲಸಗಳನ್ನು,
ಅದ್ಭುತ ಕಾರ್ಯಗಳನ್ನು ದೇವರಿಗೆ ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂತ ದೇವರನ್ನು ಜಕ್ಕಾಯನು ಕೇಳಿದನು. ಹಲ್ಲೆಲೂಯಾ. ಯೇಸು ಯೆರಿಕೋ ಊರನ್ನು ಹೊತ್ತು ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕ್ಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನಾಗಿದೆ. ಹಲ್ಲೆಲೂಯಾ. ಅವನು ಐಶ್ವರ್ಯವಂತನಲ್ಲ, ಅವನಿಗೆ ಹಣ ಸಂಪಾದಿಸಬೇಕು, ಇದು ಚೆನ್ನಾಗಿ ಐಶ್ವರ್ಯವಂತನಾಗಿ ಬದುಕಬೇಕಂತ ಆಸೆ ಇತ್ತು. ಆದರೆ ಅವನಿಗೆ ತೃಪ್ತಿ ಇರಲಿಲ್ಲ. ಹಲ್ಲೆಲೂಯಾ. ಆದರೆ ಅವನು ಆಸೆ ಪಟ್ಟನು, ದೇವರನ್ನು ನೋಡುವುದಕ್ಕೆ ಆಸೆ ಪಟ್ಟನು. ಆಸೆ ಪಡುವಾಗ ಐಶ್ವರ್ಯವಂತನಾಗಿದ್ದನು. ಅವನು ಯೇಸುವನ್ನು ಎಂಥವನೆಂದು ನೋಡಲು ಅಪೇಕ್ಷಿಸಿದನು. ಹಲ್ಲೆಲೂಯಾ. ನಾವು ಅದೇ ರೀತಿಯಾಗಿ ಯಾವಾಗಲೂ ಅಪೇಕ್ಷಿಸುತ್ತಾ ಇರಬೇಕು. ಹಲ್ಲೆಲೂಯಾ. ಆತನು ಗಿಡ್ಡನಾದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿದ್ದ ಆಲದ ಮರವನ್ನು ಹತ್ತಿದನು. ಹಲ್ಲೆಲೂಯಾ. ಆತನು ಗಿಡ್ಡನಾಗಿದ್ದರಿಂದ ದೇವರನ್ನು ನೋಡುವುದಕ್ಕೆ ಆಗಲಿಲ್ಲ. ಅನೇಕ ಸಾವಿರಾರು ಜನರಿದ್ದರು. ಹಲ್ಲೆಲೂಯಾ. ದೇವರನ್ನು ನೋಡುವುದಕ್ಕೆ ಅವನಲ್ಲಿ ಆಸೆ ಹುಟ್ಟಿತ್ತು. ಆ ಆಸೆಯಿಂದ ಆಲದ ಮರವನ್ನು ಹತ್ತುತ್ತಾನೆ. ಆಲದ ಮರವನ್ನು ಹತ್ತಿ ಯೇಸುವನ್ನು ನೋಡಿದಾಗ ಜಕ್ಕಾಯನೇ ತಟ್ಟನೆ ಇಳಿದು ಬಾ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅಷ್ಟು ಜನರಲ್ಲಿ ದೇವರಿಗೆ ಜಕ್ಕಾಯನ ಹೆಸರನ್ನು ಯಾರಾದ್ರೂ ಹೇಳಿದ್ರ? ಯಾರು ಹೇಳಿಲ್ಲ. ಆತನಿಗೆ ಎಲ್ಲವನ್ನು, ಹಲ್ಲೆಲೂಯಾ, ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ದೇವರು ಯಾವಾಗಲೂ ನೋಡುವಂತ ದೇವರಾಗಿದೆ. ನಮ್ಮ ಹೆಸರುಗಳು ದೇವರಿಗೆ ಗೊತ್ತು, ನಮ್ಮ ಕ್ರಿಯೆಗಳು ದೇವರಿಗೆ ಗೊತ್ತು, ನಮ್ಮ ಕೆಲಸಗಳು ದೇವರಿಗೆ ಗೊತ್ತು, ನಾವು ಏನ್ ಮಾಡ್ತಾ ಇದ್ದೀವಿ ಎಂಬುದು ದೇವರಿಗೆ ಗೊತ್ತು. ಎಲ್ಲವನ್ನು ಗ್ರಹಿಸುವಂತ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಜಕ್ಕಾಯನೇ ತಟ್ಟನೆ ಇಳಿದು ಬಂದಾಗ ಅವನು ತಟ್ಟನೆ ಇಳಿದು ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ತಟ್ಟನೆ ಇಳಿದು ಬಂದು ಸಂತೋಷದಿಂದ ಸೇರಿಸಿಕೊಂಡನು. ಹಲ್ಲೆಲೂಯಾ. ಜಕ್ಕಾಯನ ಯಾವ ರೀತಿಯಾಗಿ ಸೇರಿಸಿಕೊಳ್ತಾ ಇದ್ದಾರೆ? ಸಂತೋಷದಿಂದ. ಹಲ್ಲೆಲೂಯಾ. ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನಲ್ಲ, ಇವನು ಅನ್ಯಾಯವಾಗಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಲ್ಲ, ಇವನು ಪಾಪಿ ಅಲ್ಲ, ಪಾಪಿಯಾಗಿರುವಂತ ಮನೆಗೆ ಯೇಸು ಹೋಗ್ತಾ ಇದ್ದಾರಲ್ಲ ಅಂತ ಅಲ್ಲಿರುವಂತ ಜನರು ಗುಣಗುಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಅವರಿಗೆ ಗೊತ್ತಿಲ್ಲ ಪಾಪಿಗಳನ್ನು ಹುಡುಕಿ ಬಂದ ದೇವರು ನಮ್ಮ ದೇವರು ಅಂತ. ಹಲ್ಲೆಲೂಯಾ. ಆತನು ಜಕ್ಕಾಯನನ್ನು ಹುಡುಕಿ ಬಂದ ಹಾಗೆ ನಮ್ಮನ್ನು ಕೂಡ ಹುಡುಕಿ ಬಂದಿದ್ದಾರೆ. ಹಲ್ಲೆಲೂಯಾ. ನಾವು ಯೋಬನ ಹಾಗೆ ಯಥಾರ್ಥವುಳ್ಳವರಾಗಿ, ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರಾಗಿ, ದೇವರ ದೃಷ್ಟಿಯಲ್ಲಿ ಆತನಿಗೆ ಆನಂದ ಪಡಿಸುವವರಾಗಿ ನಾವು ಇರಬೇಕು. ಹಲ್ಲೆಲೂಯಾ. ಆತನ ತಟ್ಟನೆ ಇಳಿದು ಬಂದು ಸಂತೋಷದಿಂದ ಸೇರಿಸಿಕೊಂಡನು. ಅಲ್ಲಿರುವಂತ ಜನರು ಇವನು ಪಾಪಿಯಲ್ಲ ಅಂತ ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು ಅವನಿಗೆ ಮನವರಿಕೆ ಆಯಿತು. ಹಲ್ಲೆಲೂಯಾ. ಅವನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಅವನ ಜೊತೆಯಲ್ಲಿ ಹೋಗುತ್ತಿರುವಾಗ ಆ ಜಕ್ಕಾಯನು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡಿದ್ದೆ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಅವನು ಪಶ್ಚಾತ್ತಾಪ ಪಟ್ಟು ಮನವರಿಕೆ ಪಟ್ಟು ಅವನು ದೇವರ ಹತ್ರ ಹೇಳ್ತಾ ಇದ್ದಾನೆ. ಅವನು ಗೊತ್ತಾಯ್ತು, ನಾನು ಇಷ್ಟು ದಿನ ಮಾಡಿರುವುದೆಲ್ಲ ಪಾಪ ಅಂತ, ಇಷ್ಟು ದಿನ ಮಾಡಿರುವುದೆಲ್ಲ ನಾನು ತಪ್ಪು ಅಂತ ಅವನಿಗೆ ಮನವರಿಕೆ ಆಯಿತು. ಹಲ್ಲೆಲೂಯಾ. ಅದರಿಂದ ದೇವರ ಹತ್ರ ಆತನು ಜಕ್ಕಾಯನು ಮನವರಿಕೆ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಹೇಳ್ತಾ ಇದ್ದಾರೆ. ಆಗ ದೇವರು ಹೇಳ್ತಾ ಇದ್ದಾರೆ, ಈ ದಿನನೇ ನಿನ್ನ ಮನೆಗೆ ರಕ್ಷಣೆ ಆಯಿತು ಅಂತ. ಹಲ್ಲೆಲೂಯಾ. ಹೌದಲ್ಲ? ಹಲ್ಲೆಲೂಯಾ. ಈ ದಿನನೇ ಆತನಿಗೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಹಾಮನ ವಂಶಜನಲ್ಲವೇ?
ಅಲ್ಲೇಲಿಯ. ನಾವೆಲ್ಲರೂ ಅಬ್ರಹಾಮನ ವಂಶಿಕರು. ನಾವು ಯಾವಾಗ ದೇವರನ್ನು ನಂಬಿ ದೇವರನ್ನು ನಿರೀಕ್ಷಿಸುತ್ತಾ ಆತನನ್ನು ಹಿಂಪಾಲಿಸುತ್ತಾ ಇದ್ದೇವೋ ಅವಾಗ ನಾವು ಎಲ್ಲರೂ ಅಬ್ರಹಾಮನ ವಂಶದವರಾಗಿದ್ದೇವೆ. ಅಲ್ಲೇಲಿಯ.